ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಾನು ಮಂಗಳೂರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋವಂಥ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿದ್ದೀನಿ. ಸೊ ಐ ಜಸ್ಟ್ ಡೂ ಅ ಕ್ವಿಕ್ ಟೂರ್. ಪ್ಲೀಸ್ ಕಮ್. ಸೊ ದಿಸ್ ಇಸ್ ದ ಲಿವಿಂಗ್ ರೂಮ್. ಇದು ಕಾಂಪ್ಯಾಕ್ಟಾಗಿಲ್ಲ, ಆರಾಮಾಗಿದೆ, ಚೆನ್ನಾಗಿದೆ. ಲೆಟ್ ಮೀ ಕ್ಲೋಸ್ ದ ಡೋರ್ ಬಿಕಾಸ್ ಇದು ನನ್ನ ಮನೆ ಅಲ್ಲ. They have got a nice, TV unit here, and it is very spacious. And actually, ಇದು 3 BHK ಆಗಿರುವಂತಹ service apartment. So it's very beautiful. And this is my cute little cutie pie, Vivan. And we have this normal sitting place. And nice canvas painting ಇದೆ ಇಲ್ಲಿ ನೋಡಿ. ನನಗೆ ಎಲ್ಲ ರೂಮ್ಗೆ ಹೋದ್ರೂ ಇದು ಕ್ಯಾನ್ವಸ್ ಸಿಗುತ್ತೆ ನನಗೆ. ಸೊ ಯು ಗೈಸ್ ಎಲ್ಲರಿಗೂ ಗೊತ್ತು ನನಗೆ ತುಂಬ ಇಷ್ಟ ಅಂತ. And coming to here, they have got nice view of railway track ಇದೆ ಇಲ್ಲಿ. So living room ಇಂದ ಹಾಗೆ ಅಂತ ಅಂದರೆ ವಿ ಹ್ಯಾವ್ ದ ಸ್ಮಾಲ್ ದಿಸ್ ಕ್ಯಾಬಿನೆಟ್ ಥರ ಇದೆ. ನನಗಂತೂ ಎಲ್ಲ ಮನೆಯಲ್ಲೂ ಇದಿರಬೇಕು ಬಿಕಾಸ್ ಎಲ್ಲ ಟೈಮಲ್ಲೂ ಹ್ಯಾಂಡ್ ವಾಶ್ಗೆ ವಾಶ್ರೂಮ್ಸ್ಗೆ ಹೋಗೋದು ನನಗೆ ಇಷ್ಟ ಆಗಲ್ಲ. ನನಗೆ ಕಾಲೆಲ್ಲ ನೆನೆಯೋದಂದರೆ ಇಷ್ಟ ಆಗೋದಿಲ್ಲ. ಸೊ ವಿ ಹ್ಯಾವ್ ದಿಸ್ ನೈಸ್ ಹ್ಯಾಂಡ್ ವಾಶ್ ಕ್ಯಾಬಿನ್ ವಿತ್ ಬಿಗ್ ಮಿರರ್. ಆ್ಯಂಡ್ ನನಗೆ ಮಿರರ್ಸ್ ಅಂದರೆ ತುಂಬ ಇಷ್ಟ ಬಿಕಾಸ್ ಎಲ್ಲೇ ಹೋದರೂ ನನ್ನನ್ನು ನೋಡ್ಕೊತಾನೆ ಇರಬೇಕು. ಓಕೆ, ಸೊ ಅಲ್ಲಿಂದ ಬಂತು ಅಂದರೆ ಈ ಕಡೆ ಒಂದು ರೂಮ್ ಇದೆ, ಬಟ್ ಅದು ಲಾಕ್ ಆಗಿದೆ ಬಿಕಾಸ್ 2 BHK, 3 BHK ಇರೋದು, ಬಟ್ ನಾನು 2 BHK ಸಾಕು ಅಂತ ಇದಕ್ಕೆ. ಸೊ 2 bedroom, 1 bedroom ಲಾಕ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಅ ನೈಸ್ ಡೈನಿಂಗ್ ಸ್ಪೇಸ್. ದಿಸ್ ಇಸ್ 4 ಸಿಟ್ಟಿಂಗ್ ಇದೆ. ಆ್ಯಂಡ್ ಅಗೇನ್ ವಿ ಹ್ಯಾವ್ ದಿಸ್ ನೈಸ್ ವ್ಯೂ ವಿತ್ ಬಾಲ್ಕನಿ. ನಾವು ನೋಡ್ಬೋದು ಆ್ಯಕ್ಚುಲಿ ಮಂಗಳೂರು ವೆದರ್. ಆ್ಯಂಡ್ ನೀವೆಲ್ಲ ನೋಡೋ ಹಾಗೆ ಈ ಮಂಗಳೂರಲ್ಲಿ ಈ ಹೆಂಚಿನ ಮನೆಗಳಿದೆ ಅಲ್ಲ, ಎಷ್ಟು ಚೆಂದ ನೋಡಿ. ನಮ್ಮ ಬೆಂಗಳೂರಲ್ಲಿ ಇಟ್ ಇಸ್ ವೆರಿ ರೇರ್ ಟು ಸಿ ದಿಸ್. ಅಂದರೆ ಇದೆ, ಬ್ಯಾಂಗ್ಳೂರಲ್ಲೂ ಕೂಡ ಹೆಂಚಿನ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ, ಬಟ್ ಇಲ್ಲಿ ಎಲ್ಲ ಕಡೆ ಮೋಸ್ಟ್ ಲೈಕ್ 80-90 ರೇಷಿಯೋ ಆಫ್ ಹೌಸಸ್ ವಿಲ್ ಬಿ ಇನ್ ದಿಸ್ ಹೆಂಚು ಮನೆ. ಸೊ ದಿಸ್ ಇಸ್ ವೆರಿ ಕ್ಯೂಟ್ ಅಲ್ಲ. ಮೋಸ್ಟ್ ಪ್ರಾಬ್ಲಿ ಒಂದು ಫಾರ್ಮರ್ಸ್ ಮಾಡಿದ್ರೆ ಒಂದು ಹೆಂಚಿನ ಮನೆ ಕಟ್ತೀನಿ. ಬಟ್ ಅದೇನಂದರೆ ತುಂಬ ಬಿಸಿಲು ಇರುತ್ತೆ. ಬಿಸಿಲು ಕಾಲದಲ್ಲಿ ಬಿಸಿ ಆಗುತ್ತೆ. ಓಕೆ, ದಿಸ್ ಇಸ್ ದ ಬಾಲ್ಕನಿ ಆ್ಯಂಡ್ ದಿಸ್ ಇಸ್ ದ ಡೈನಿಂಗ್ ಪ್ಲೇಸ್ ಆ್ಯಂಡ್ ದಟ್ ಇಸ್ ಕಾರ್ತಿಕ್. ಸೊ ಈಗ ಟೆಂಪಲ್ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಒಂದು ರೆಡಿ ಆಗಿಬಿಟ್ಟಿದ್ದಾನೆ ಫುಲ್ ಚಿಮ್ಕಿ ಎಲ್ಲ ಹಾಕ್ಕೊಂಡು. ಆ್ಯಂಡ್ ದಿಸ್ ಇಸ್ ಅ ಗುಡ್ ಕ್ಯಾನ್ವಸ್ ಪೇಂಟಿಂಗ್. ಅಗೇನ್ ನೈಸ್ ಕಾನ್ಸೆಪ್ಟ್. ಗರ್ಲ್ ಇಸ್ ವಯಲಿನ್ ನುಡಿಸ್ತಾ ಇದ್ದಾರೆ ಅಲ್ಲಿ ಇದೆ. ಆ್ಯಂಡ್ ದಿಸ್ ಇಸ್ ಅ ಫ್ರೆಂಡ್, 2 people. ಯಾವ ಫ್ರೆಂಡು? ನನ್ನ ಗರ್ಲ್ ಫ್ರೆಂಡ್ ಯಾರೂ ಇಲ್ಲ. ವಿ ಹ್ಯಾವ್ ದಿಸ್ ಕಾಮನ್ ವಾಶ್ರೂಮ್. ಜಾಸ್ತಿ ತೋರಿಸಲ್ಲ ಅಂತ ಹೈಜಿನ್ ಏನಿಲ್ಲ ಅನಿಸುತ್ತೆ. ಓಕೆ, ದಿಸ್ ಇಸ್ ವಾಶ್ರೂಮ್, ಕಾಮನ್ ವಾಶ್ರೂಮ್. ಆಗಿದ ತಕ್ಷಣ ವಿ ಹ್ಯಾವ್ ದಿಸ್ ಕಿಚನ್. ಇಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಹೇಗೆ ಅಂತಂದರೆ ನಿಮಗೆಲ್ಲ ಪಾತ್ರೆ ಎಲ್ಲ ಕೊಡೋದಿಲ್ಲ, ವೆಸಲ್ಸ್ ಎಲ್ಲ ಜಸ್ಟ್ ಬೇಸಿಕ್ ದೇ ವಿಲ್ ಕೀಪ್, ಜಸ್ಟ್ ವೆರಿ ಬೇಸಿಕ್, ಟೈನಿ. ಅಲ್ಲಿ ಏನಿದೆ just this kinds of pans and kadai and this thing. And you have a fridge, oven ಇದೆ and extension stove ಇದೆ. ನನ್ನ ತಿಂದಿರೋದು it's basic because service apartments are like basic requirements ಅಷ್ಟೇ ಮಾಡಿರ್ತಾರೆ. ಅಲ್ಲಿಂದ ಮನೆ ತಕ್ಷಣ ಇಲ್ಲಿ 2 sharing room ಇದೆ. And if you come like this, and this is the room, this is a master bedroom. ಆ್ಯಂಡ್ ಇಲ್ಲಿ ನಾನು ಮಲಗಿದ್ದೆ, ಸೊ ಇದು ಸ್ವಲ್ಪ ಮೆಸ್ಸಿ ಮಾಡಿದ್ದೀನಿ. ಆ್ಯಂಡ್ ದಿಸ್ ರಿಯಲಿ ಗುಡ್ ಮಿರರ್. ನನಗೆ ನೋಡಿ ಎಷ್ಟು ಸ್ಟ್ಯಾಂಡಿಂಗ್ ಮಿರರ್ ಇದೆ, ಎಷ್ಟು ಚೆಂದ ಇದೆ ವಿತ್ LED ಲೈಟ್ಸ್ ಆ್ಯಂಡ್ ಆಲ್. ನೂರು ಸಾರಿ ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ. ಸೊ ಎಲ್ಲ ರೂಮಲ್ಲೂ ಈ ಥರ ಒಂದು ಸ್ಟ್ಯಾಂಡಿಂಗ್ ಮಿರರ್ ಇರಬೇಕು ಬಿಕಾಸ್ ಯು ಕ್ಯಾನ್ ಸಿ ಯೋರ್ ಸೆಲ್ಫ್ ಇನ್ ಫುಲ್ ಲೆಂತ್. ನಿಮ್ಮ ಡ್ರೆಸ್ಸು ಎಲ್ಲ ನೀಟಾಗಿ ಕಾಣಕ್ಕೋಸ್ಕರ ಒಂದು ಫುಲ್ ಲೆಂತ್ ಮಿರರ್ ಇರಬೇಕು. ಆ್ಯಂಡ್ ಒಂದು ಶಾರ್ಟ್ ಮಿರರ್ ಟು ಸಿಟ್ ಆ್ಯಂಡ್ ಡೂ ಯೋರ್ ಮೇಕಪ್. ದೇ ಹ್ಯಾವ್ ಗಿವನ್ ದಿಸ್ ವಾರ್ಡ್ರೋಬ್ ಆ್ಯಂಡ್ ದಿಸ್ ಇಸ್ ಅ ಹ್ಯೂಜ್ ವೆರಿ ಸ್ಪೇಷಿಯಸ್ ವಾಶ್ರೂಮ್ ಕೂಡ ಇದೆ ಇಲ್ಲಿ.
ನನಗಿನ್ನು ಬೆಡ್ಡೆಲ್ಲ ಕ್ರಂಪಿ ಆಗಿದೆ ಬಿಕಾಸ್ ಆಫ್ ಏನೋ ನಾನು ಮಲ್ಕೊಂಡಿದ್ದು ಬಂದೆ. ಆ್ಯಂಡ್ ಇದು ಅಷ್ಟೇ ಒಂದು ಸ್ಮಾಲ್ ಸಿಟ್ಟಿಂಗ್ ಔಟ್ ಸ್ಪೇಸ್ ಕೊಟ್ಟಿದ್ದಾರೆ. ಓಕೆ, ಸೊ ಗೈಸ್, ಇಲ್ಲಿಗೆ ನನ್ನ ಮಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ ಟೂರ್ ಮುಗೀತು ಅಂತ ಅನ್ಕೋತೀನಿ. ಆ್ಯಂಡ್ ಈಗ ಇದಾದಮೇಲೆ ನನ್ನ ಡೇ 2 ಆಫ್ ವ್ಲಾಗಿಂಗ್. ನೆನ್ನೆಲ್ಲ ಧರ್ಮಸ್ಥಳಕ್ಕೆ ಹೋದ್ವಿ, ಸೂರ್ಯನ ದೇವಸ್ಥಾನಕ್ಕೆ ಹೋದ್ವಿ, ಕೊರ್ಗಜ್ಜಯನ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅಷ್ಟೆಲ್ಲ ಡಿವೈನ್ ಪ್ಲೇಸಸ್ಗೆ ದರ್ಶನ ಮಾಡಾದ್ಮೇಲೆ ಟುಡೇ ಎಲ್ಲಿ ಹೋಗ್ತೀನಿ ಅಂತ ವಿಲ್ ಸಿ. ಓಕೆ, ಆ್ಯಕ್ಚುಲಾಗಿ ತುಂಬಾ ಕಾಲ್ಸ್ ಬರ್ತಿದೆ ಬಿಕಾಸ್ ವಿ ಹ್ಯಾವ್ ಟು ಗೋ ಟು ಬ್ಯಾಂಗ್ಳೂರ್. ನನಗೆ ಶಾಪು ಓಪನಿಂಗ್ ಇದೆ ನನಗೆ ಅತಿ ಶೀಘ್ರದಲ್ಲಿ. ಈ ಸತಿ ನಾನು ಅಷ್ಟು ಗ್ರ್ಯಾಂಡಾಗಿ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಎಲ್ಲದಕ್ಕೂ ವೇಸ್ಟು ಗೈಸ್. ಆ್ಯಂಡ್ ತುಂಬ ಜನನ ಕರೆದಿ ಮೇಂಟೈನ್ ಮಾಡೋದೆಲ್ಲ ಇವಾಗ ನನ್ನ ಪೇಷನ್ಸ್ ಲೆವೆಲ್ಲು ಮೀರೋಗಿದೆ. ಸೊ ಅದಕ್ಕೆ ಈ ಸತಿ ಕಾಂಪ್ಯಾಕ್ಟಾಗಿ ಗಣೇಶ ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ಈಗ ದೇವ್ರ ದರ್ಶನಗಳೆಲ್ಲ ಮಾಡಿಕೊಂಡು ಪ್ರಸಾದ ತೊಗೊಂಡೋಗಿ ಶಾಪಲ್ಲಿ ಇಟ್ಬಿಟ್ಟು ವಿ ಆರ್ ಓಪನಿಂಗ್ ಸೂನ್ ಅಂತ ಹಾಕಿದ್ದೆ ನಾನು. ವಿ ಹ್ಯಾವ್ ಓಪನ್ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಶಾಪ್ ಅಂತ ಹಾಕ್ತೀನಿ. ಸೊ ಬಿಕಾಸ್ ನನಗೆ ಫ್ಯೂಚರಲ್ಲಿ ಮಾಡೋಣ, ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ. ಸೊ ಈಗ ವಿ ಆರ್ ಓಪನಿಂಗ್ ಅಂತ ಹಾಕಿದ್ದೀನಿ, ವಿ ಆರ್ ಓಪನ್ ಅಂತ ಹಾಕ್ಬಿಟ್ಟು ವಿಲ್ ಅನೌನ್ಸ್ ದ ಡೇಟ್ ಪ್ರಾಬಬ್ಲಿ ವಿತ್ ಆಲ್ ಬ್ಲೆಸ್ಸಿಂಗ್ಸ್ ಆಫ್ ಮಂಜುನಾಥ. ಆ್ಯಂಡ್ ಮೈಟ್ ಬಿ ಅಪ್ಕಮಿಂಗ್ ವೀಕಲ್ಲಿ ನಾನು ಈ ಡೇಟ್ ಅನೌನ್ಸ್ ಮಾಡಿ ವಿಲ್ ಬಿ ಓಪನಿಂಗ್ ವಿ ಹ್ಯಾವ್ ಓಪನ್ ಅಂತ ಅಂದ್ಬಿಟ್ಟು ಹಾಕ್ತೀನಿ. ಓಕೆ, ಸೊ ಇದಾಗಿತ್ತು ನನ್ನ ರೂಮ್ ಟೂರ್. ನೆಕ್ಸ್ಟ್ ಎಲ್ಲ ಹೋಗ್ತೀನಿ ಅಂತ ವಿಲ್ ಕಂಟಿನ್ಯೂ ದ ವ್ಲಾಗ್. ಡೋಂಟ್ ಸ್ಕೇಪ್, ಡೂ ವಾಚ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್. ಬಾಯ್.